ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಸಾಕಷ್ಟು ವಿದ್ಯಾರ್ಥಿಗಳ ಒಂದು ಪ್ರಶ್ನೆಗಳಿರುವಂಥದ್ದು. ಸೊ ಬಿ ಎಡ್ನ ಒಂದು ಫಸ್ಟ್ ಇಯರ್ಗೆ ಜಾಯ್ನ್ ಆಗಿರುವಂಥ ಅಂದರೆ 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ಸರ್ಕಾರಿ ಕೋಟದ ಒಂದು ಬಿ ಎಡ್ ಸೀಟಿನ ಪಡೆದು ಬಿ ಎಡ್ಗೆ ಜಾಯ್ನ್ ಆಗಿರುವಂಥ ಸೇರಿಕೊಂಡಿರುವಂಥ ಅಭ್ಯರ್ಥಿಗಳಾಗಿರ್ಬೋದು ಅಥವಾ ಮ್ಯಾನೇಜ್ಮೆಂಟ್ ಕೋಟದ ಒಂದು ಪ್ರಕಾರದಲ್ಲಿ ಬಿ ಎಡ್ನ ಮಾಡಬೇಕು ಅಂತ ಅಡ್ಮಿಷನ್ ಆಗಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು. ಇಡೀ ಕರ್ನಾಟಕ ರಾಜ್ಯಾದ್ಯಂತ ವಿದ್ಯಾರ್ಥಿಗಳ ಪ್ರಶ್ನೆ ಏನು ಬರ್ತಾ ಇದೆ ಅಂತಂದರೆ, ಒಂದು ಮೆಸೇಜ್ ಮಾಡುವಂಥ ವಿದ್ಯಾರ್ಥಿಗಳು ಕೇಳ್ತಿರೋದು, ಯಾವಾಗ ಒಂದು ತರಗತಿಗಳು ಓಪನ್ ಆಗುತ್ತೆ ನಮಗೆ ಅಡ್ಮಿಷನ್. ನಾವು ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ಆಗಿದ್ದೀವಿ ಅಥವಾ ಮ್ಯಾನೇಜ್ಮೆಂಟ್ ಸೀಟ್ ಅಡ್ಮಿಷನ್ ಆಗಿರುವಂಥ ವಿದ್ಯಾರ್ಥಿಗಳು ಕೇಳ್ತೀರಾ. ನಂತರದಲ್ಲಿ ಒಂದು ಫಸ್ಟ್ ರೌಂಡ್ಗೆ ನಾವು ಅಡ್ಮಿಷನ್ ಆಗಿದ್ದೀವಿ, ಆ ಟೈಮಲ್ಲಿ ಅಡ್ಮಿಷನ್ ಆಯಿತು, ಒಂದು ಆಲ್ಮೋಸ್ಟ್ ನಮಗೆ ಒಂದು ತಿಂಗಳು ಆಗ್ತಾನೆ ಬಂದ್ಬಿಡ್ತು. ಸೆಕೆಂಡ್ ರೌಂಡಲ್ಲಿ ನಮಗೆ ಸೀಟ್ ಅಲಾಟ್ ಆಯಿತು, ಅವಾಗ ಅಡ್ಮಿಷನ್ ಆಗಿದ್ವಿ. ಥರ್ಡ್ ರೌಂಡ್ ಆಯಿತು, ಈಗ ಫೋರ್ತ್ ರೌಂಡಲ್ಲಿ ಕೂಡ ನಮಗೆ ಕಾಲೇಜ್ ಸಿಕ್ಕಿದ್ರೆ ನಾವು ಅಡ್ಮಿಷನ್ ಆಗ್ತಿದ್ವಿ. ಹಾಗಿದ್ರೆ ಕಾಲೇಜ್ಗಳು ಯಾವಾಗ ಓಪನ್ ಆಗುತ್ತೆ, ಓಪನ್ ಆಗಿದ್ದಾವೆ ಈಗಾಗಲೇ ಅಂತಲೂ ವಿದ್ಯಾರ್ಥಿಗಳ ಪ್ರಶ್ನೆ ಇದ್ದಾವೆ. ಮತ್ತೆ ಒಂದು ಯಾವಾಗಿಂದ ಕಾಲೇಜ್ಗಳು ಓಪನ್ ಆಗುತ್ತೆ, ಸೊ ಕಾಲೇಜಿಗೆ ಸಂಬಂಧಪಟ್ಟಂತೆ ಒಂದು ಓಪನ್ ಆಗೋದಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗಳನ್ನು ತಿಳಿಸಿ, ಏನು ಎತ್ತ ಅದು ಎಲ್ಲೆಲ್ಲಿ ಯಾವ ಥರ ಓಪನ್ ಆಗ್ತಿದ್ದಾವೆ. ಸೊ ಎಲ್ಲ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಒಂದೇ ಥರ ಓಪನ್ ಆಗುತ್ತಾ ಒಂದೇ ದಿನದಂದು, ಅಥವಾ ಯೂನಿವರ್ಸಿಟಿ ಮೇಲೆ ಅವಲಂಬನೆ ಆಗಿರುತ್ತಾ, ಅಥವಾ ಯಾವ ಬೇಸ್ ಮೇಲೆ ಓಪನ್ ಆಗುತ್ತೆ, ಏನು ಎತ್ತ, ಸೊ ಯಾವಾಗಿಂದ ಕಾಲೇಜುಗಳಾಗಿದ್ರೆ ಶುರು ಆಗುತ್ತೆ, ಈ ಒಂದು ಪ್ರಶ್ನೆ ವಿದ್ಯಾರ್ಥಿಗಳಿಗೆ ಇರುವಂಥದ್ದು. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಡಿಸ್ಟಿಕ್ ಅಲ್ಲಿ ಕೂಡ ಇದ್ದು ಅವರು ಬೇರೆ ಬೇರೆ ಡಿಸ್ಟಿಕ್ಗಳಲ್ಲಿ ಕಾಲೇಜ್ಗೆ ಅಡ್ಮಿಷನ್ ಆಗಿದ್ದೀರಾ. ಸೊ ಅಡ್ಮಿಷನ್ ಆಗ್ಬಿಟ್ಟು ಅವರ ಒಂದು ಜಿಲ್ಲೆಗಳಿಗೆ ಹೋಗಿರುವಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸಮಸ್ಯೆಗಳು ಕೂಡ ಆಗ್ತಾ ಇರುವಂಥದ್ದು ಕಾಲೇಜ್ ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ. ನಂತರದಲ್ಲಿ ಅಡ್ಮಿಷನ್ ಆಗಿದ್ದಾರೆ, ಇವಾಗ ಕಾಲೇಜ್ ಯಾವಾಗ ಓಪನ್ ಆಗುತ್ತೆ. ನಂತರದಲ್ಲಿ ಹಾಸ್ಟೆಲ್ ಫೆಸಿಲಿಟಿಗಳ ಬಗ್ಗೆನೂ ಕೇಳ್ತೀರಿ, ಸ್ಕಾಲರ್ಶಿಪ್ ಬಗ್ಗೆನೂ ಕೂಡ ವಿದ್ಯಾರ್ಥಿಗಳು ಕೇಳ್ತೀರಿ. ಹಾಸ್ಟೆಲ್ ಆಗಿರ್ಬೋದು, ಒಂದು ಸ್ಕಾಲರ್ಶಿಪ್ಗಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಮುಂದಿನ ದಿನದಲ್ಲಿ. ಮತ್ತೆ ಬಿ ಎಡ್ಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಒಂದು ಬಿ ಎಡ್ನ ಒಂದು ಪ್ರಕ್ರಿಯೆಗಳು ಅಥವಾ ಬಿ ಎಡ್ ಅಲ್ಲಿ ವಿದ್ಯಾರ್ಥಿಗಳು ಯಾವ ಥರ ಟೀಚಿಂಗ್ ಆಗುತ್ತೆ, ಸಿಲೆಬಸ್ ಆಗಿರ್ಬೋದು, ಬೇರೆ ಬೇರೆ ಒಂದು ಬರತಕ್ಕಂಥ ಅಪ್ಡೇಟ್ ಸುದ್ದಿಗಳು ಎಲ್ಲದಕ್ಕೆ ಸಂಬಂಧಪಟ್ಟಂತೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಪ್ರತಿಯೊಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳು ನಿಮಗೆ ಸಿಗ್ತಾ ಇರುತ್ತೆ. ಅದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೂ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಒಂದು ಮಾಹಿತಿನ ತಲುಪಿಸಿ. ನೀವು ಕಾಲೇಜಿಗೆ ಜಾಯ್ನ್ ಆಗ್ತಿರಲ್ಲ, ನಿಮ್ಮ ಸ್ನೇಹಿತರಿಗೂ ಕೂಡ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಗೊತ್ತೇ ಇರುತ್ತೆ. ಆಲ್ಮೋಸ್ಟ್ ಈಗ ಬಹುತೇಕ ವಿದ್ಯಾರ್ಥಿಗಳಿಗೆ ಯಾವುದೇ ಕಾಲೇಜಿಗೆ ಹೋದ್ರು ಕೂಡ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಯಾರು ಗೊತ್ತಿಲ್ಲ ಅವ್ರಿಗೆಲ್ಲ ತಲುಪಿಸಿ, ಮಾಹಿತಿನ ತಲುಪಿಸಿ, ಆ ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ ಅಂತ ಹೇಳ್ತಾ, ಈಗ ನಾನು ಮತ್ತೆ ಕನ್ನಡ ವೇದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇರುವಂಥದ್ದು, ಟೆಲಿಗ್ರಾಮ್ ಪೇಜ್ ಕೂಡ ಇದಾವೆ. ಟೆಲಿಗ್ರಾಮ್ ಅಲ್ಲಿ ಅಧಿಕೃತ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ನೋಟಿಫಿಕೇಶನ್, PDF ಅಲ್ಲಿ ಇಲಾಖೆ ಕಡೆಯಿಂದ ಬರ್ತಕ್ಕಂಥ ಸುದ್ದಿಗಳೆಲ್ಲ ಕೂಡ ಅಪ್ಲೋಡ್ ಆಗ್ತಾ ಇರ್ತವೆ. ನೀವು ಉಚಿತವಾಗಿ ಮಾಹಿತಿನ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಟೆಲಿಗ್ರಾಮ್ ನಲ್ಲಿ ತಿಳ್ಕೊಬಹುದು ಜಾಯ್ನ್ ಆಗೋದ್ರ ಮುಖಾಂತರ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಇನ್ಸ್ಟಾಮ್ ಅಲ್ಲಿ ಪ್ರಶ್ನೆ ಡೌಟ್ ಇದ್ರು ಕೂಡ ವಿದ್ಯಾರ್ಥಿಗಳು ಉಚಿತವಾಗಿ ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬಹುದು. ರಿಪ್ಲೈ ಅಂತೂ ಬರ್ತಿದ್ದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ತಡ ಆಗಬಹುದು ಒಂದು ಪಕ್ಷ. ಮತ್ತೆ ಇನ್ನೊಂದೇನಂದ್ರೆ, ನಾವು ವಿಡಿಯೋ ಮಾಡಿದೀವಿ ಅದನ್ನ ವೀಕ್ಷಣೆ ಮಾಡಿ ಅಂತ ಏನಾದ್ರು ಇನ್ಸ್ಟಾಮ್ ನಿಮ್ಗೆ ಹೇಳಿರೋದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಇರುತ್ತೆ, ವೀಕ್ಷಣೆ ಮಾಡಿ ನೀವು. ಮತ್ತೆ ವಿದ್ಯಾರ್ಥಿಗಳು ಹೇಳ್ತೀರಾ ಲಿಂಕ್ ಕಳಿಸಿ ಇನ್ನೊಂದು ಮತ್ತೊಂದು ಅಂತ, ನಾವು ನಿಮ್ಗೆ ಅಲ್ಲಿ ರಿಪ್ಲೈ ಕೊಡ್ತಿರೋದು ಕೂಡ ಒಂದು ವಿದ್ಯಾರ್ಥಿಗಳಿಗೆ. ಸೊ ಎಲ್ಲ ವಿದ್ಯಾರ್ಥಿಗಳು ರಿಪ್ಲೈ ಕೊಡಬೇಕಿರುತ್ತೆ. ಆ ಕಾರಣಕ್ಕೆ ನಿಮ್ಗೆ ಇನ್ನೊಂದು ಲಿಂಕ್ ಕಳಿಸೋದು ಇನ್ನೊಂದು ಮತ್ತೊಂದೆಲ್ಲ ಮಾಡೋದಕ್ಕೆ ಸಮಯ ಕೂಡ ಇರೋದಿಲ್ಲ. ಯೂಟ್ಯೂಬ್ ಕೂಡ ವಿಡಿಯೋಸ್ ಇರುತ್ತೆ, ನೀವು ಹುಡುಕಿ ನಿಮ್ಗೆ ಮಾಹಿತಿನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿದ್ಯಾರ್ಥಿಗಳಿಗೆ. ಇನ್ನೊಂದೇನಂದ್ರೆ, ವಿಷಯನ ಅರ್ಥ ಮಾಡ್ಕೊಳ್ಳಿ, ವಿಡಿಯೋ ನೋಡ್ತಿರಲ್ಲ ಆಗ ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಅದೇ ಸಾಕಾಗುತ್ತೆ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಸೊ ಪ್ರಶ್ನೆ ಹೆಚ್ಚಿಗೆ ಬರೋದಿಲ್ಲ, ಎಲ್ಲ ವಿದ್ಯಾರ್ಥಿಗಳಿಗೆ ಅರ್ಥ ಆಗೋ ರೀತಿಯಲ್ಲಿ ಸರಳವಾಗಿಯೇ ಸರಳ ಭಾಷೆಯಲ್ಲೇ ಅರ್ಥಪೂರ್ಣವಾಗಿ ವಿಡಿಯೋ ಮಾಡಿರ್ತೇವೆ, ಅರ್ಥನ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಈಗ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಸೊ ಒಂದು ಪ್ರಶ್ನೆ ಏನು ಬರ್ತಿದಾವಲ್ಲ, ಒಂದು ಹಾಸ್ಟೆಲ್ ಅಂದ್ರೆ ವಿದ್ಯಾರ್ಥಿಗಳಿಗೆ ಕಾಲೇಜ್ ಯಾವಾಗ ಓಪನ್ ಆಗ್ತದೆ ಇದ್ರ ಬಗ್ಗೆ ಮಾಹಿತಿನ ತಿಳಿಸುವಂಥದ್ದು ಇರಲಿ. ಸೊ ಕಾಲೇಜ್ಗೆ ಸಂಬಂಧಪಟ್ಟಂತೆ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಇವಾಗ ಒಂದು ವಿದ್ಯಾರ್ಥಿಗಳಿಗೆ ಅಂದ್ರೆ ಒಂದು ಗೌರ್ಮೆಂಟ್ ಸೀಟ್ಗೆ ಸಂಬಂಧಪಟ್ಟಂತೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಒಂದು ಪ್ರಕ್ರಿಯೆಗಳು ನಡೀತು. ಅಂದ್ರೆ ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ಸರ್ಕಾರಿ ಕೋಟದ ಒಂದು ಫಿಲ್ ಮಾಡ್ಲಿಕ್ಕೆ ವಿದ್ಯಾರ್ಥಿಗಳಿಗೆ ಬಿ ಎಡ್ ಮಾಡಬೇಕು ಅಂತ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಎಲ್ಲ ಕರೆದ್ರು. ಅಂದ್ರೆ ಏನು ವಿದ್ಯಾರ್ಥಿಗಳಿಗೆ ಅಕ್ಟೋಬರ್ ತಿಂಗಳಿಂದ ವಿದ್ಯಾರ್ಥಿಗಳಿಗೆ ಅರ್ಜಿನ ಕರೆದು ನವೆಂಬರ್ ತಿಂಗಳ ತನಕ ಅರ್ಜಿ ಎಲ್ಲ ಕ್ಲೋಸ್ ಆಯಿತು. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ಫೋರ್ತ್ ರೌಂಡ್ ಕಂಪ್ಲೀಟ್ ಆಗಿರುವಂಥದ್ದು. 4 ರೌಂಡ್ಗಳು ಇರುತ್ತೆ, ಇದೇ ಕೊನೆ ಅವಕಾಶ ಅಂತೆಲ್ಲ ಮಾಹಿತಿನ ಕೊಟ್ಟರು. 5ನೇ ರೌಂಡ್ ಅಥವಾ ಆಫ್ಲೈನ್ ಕೌನ್ಸಿಲಿಂಗ್ ಕೂಡ ಕೆಲ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತೀರಾ, ಆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಯಾವುದೇ ಮಾಹಿತಿನ ಕೊಟ್ಟಿಲ್ಲ. ಅವ್ರು ಹೇಳಿರೋ ಪ್ರಕಾರ 4ನೇ ಸುತ್ತ ಅಂತಿಮ ಅಂತ ಅವ್ರು ಮಾಹಿತಿನ ಕೊಟ್ಟರು, ಇದೇ ಕೊನೆ ಅವಕಾಶ ಅಂತ. ಸೊ ವೆಯ್ಟ್ ಮಾಡಿ ನೋಡ್ಬೋದಾಗಿರುತ್ತೆ. ಅದರ ವಿದ್ಯಾರ್ಥಿಗಳು ಸಿಕ್ಕಿರೋ ಕಾಲೇಜು ನನಗೆ ತುಂಬಾ ಆಗೋದೇ ಇಲ್ಲ, ನಾನು ಹೋಗೋದೇ ಇಲ್ಲ, ರಿಸ್ಕ್ ತಗೋತೀನಿ ಅಥವಾ ವೆಯ್ಟ್ ಮಾಡ್ತೀನಿ ಬೇಕಿದ್ರೆ, ಅಥವಾ ಲಿಸ್ಟಲ್ಲಿ ಹೆಸರೇ ಬಂದಿರೋ ಇನ್ನೊಂದು ಮತ್ತು ಸ್ಟಾರ್ ಬಂದಿರೋ ಅಂತ ವಿದ್ಯಾರ್ಥಿಗಳು ಟ್ರೈ ಮಾಡ್ಬೋದು. ಒಂದು ವೆಯ್ಟ್ ಮಾಡಬೇಕಷ್ಟೇ ವಿದ್ಯಾರ್ಥಿಗಳಿಗೆ, ಅಥವಾ ನೆಕ್ಸ್ಟ್ ಇಯರ್ ನೀವು ಟ್ರೈ ಮಾಡ್ಕೋಬೇಕಿರುತ್ತೆ. ಸಾಧ್ಯ ಆದರೆ ನೀವು ಮ್ಯಾನೇಜ್ಮೆಂಟ್ ಸೀಟ್ಗೆ ಹೋಗ್ಬೋದಾಗಿರುತ್ತೆ. ಈಗ ಆಗಿರೋ ಸಿಕ್ಕಿರೋ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ಹೇಳಿದ್ರೆ, ಕೇಂದ್ರೀಕೃತ ದಾಖಲಾತಿ ಘಟಕ ಏನು ಮಾಡ್ತಲ್ಲ ಅದರ ಕೆಲಸ ಏನಾಗಿತ್ತು ಅಂದ್ರೆ, ಕರ್ನಾಟಕ ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಹಂಚಿಕೆ ಮಾಡೋದು ಇಲಾಖೆ, ಈ ಒಂದು ಇಲಾಖೆ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಕೇಂದ್ರೀಕೃತ ದಾಖಲಾತಿ ಘಟಕ ಮಾಡಿದಂತ ಒಂದು ಕೆಲಸ ಆಗಿತ್ತು. ಆದ್ರೆ ವಿದ್ಯಾರ್ಥಿಗಳಿಗೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಕಾಲೇಜುಗಳು ಏಕಕಾಲದಲ್ಲಿ ಓಪನ್ ಆಗುತ್ತಾ, ಇಡೀ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಒಂದೇ ನಿಯಮ ಅನ್ವಯ ಆಗುತ್ತಾ, ಯಾಕಂದ್ರೆ ಶಾಲೆ ಬರುತ್ತೆ ವಿದ್ಯಾರ್ಥಿಗಳಿಗೆ, ಬಟ್ ಇದು ಕಾಲೇಜ್ ಆಫ್ ಎಜುಕೇಶನ್ ಅಂತ ಬರುತ್ತಿಲ್ಲ, ಅಂದ್ರೆ ಶಿಕ್ಷಣ ಮಹಾವಿದ್ಯಾಲಯ ಅಂತ ಇಲ್ಲಿ ಬರುತ್ತೆ ವಿದ್ಯಾರ್ಥಿಗಳಿಗೆ. ಈ ಕಾರಣಕ್ಕೆ ಇದು ಕೂಡ ಅದೇ ರೀತಿ ಬರುತ್ತೆ. ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೇ ನಿಯಮ ಅನ್ವಯ ಆಗುತ್ತಾ, ಒಂದೇ ದಿನಾಂಕದಂದು ಕಾಲೇಜ್ಗಳು ಓಪನ್ ಆಗುತ್ತಾ, ಇದರ ಬಗ್ಗೆ ತಿಳಿಸುವಂತಂದ್ರೆ, ಕೆಲವು ವಿಶ್ವವಿದ್ಯಾಲಯಗಳ ಕಡೆಯಿಂದ ಇದು ವಿಶ್ವವಿದ್ಯಾಲಯಗಳ ಅಂಡರ್ಗೆ ಹೋಗಿರುತ್ತೆ ವಿದ್ಯಾರ್ಥಿಗಳು. ನಿಮ್ಗೆ ಗೊತ್ತಿರುತ್ತೆ, ನೀವು ಯಾವ ಕಾಲೇಜ್ ಜಾಯ್ನ್ ಆಗಿದ್ದೀರಾ ಅಂದ್ರೆ ಇನ್ಸ್ಟಿಟ್ಯೂಷನ್ಸ್ ಲಿಸ್ಟ್ ಅಲ್ಲಿ ಆ ಕಾಲೇಜಿಗೆ ಯಾವ ಯೂನಿವರ್ಸಿಟಿಗೆ ಬರುತ್ತೆ ಅಂತ ಕೂಡ ಮಾಹಿತಿನ ಕೊಟ್ಟಿದ್ದಾರೆ, ಅಥವಾ ನೀವು ಕಾಲೇಜಲ್ಲಿ ಕೇಳಿದ್ರು ಕೂಡ ಅವ್ರು ತಿಳಿಸ್ತಾರೆ ಯಾವ ಯೂನಿವರ್ಸಿಟಿ ಎಂಟ್ರು ಬಂದಿದೆ ಅಂತ. ಆ ಯೂನಿವರ್ಸಿಟಿಗಳ ಆಧಾರದ ಮೇಲೆ ಒಂದು ಕಾಲೇಜ್ಗಳು ಓಪನ್ ಆಗುವಂತದ್ದು ಇರುತ್ತೆ. ಸೊ ಹಾಗಾಗಿ ಯೂನಿವರ್ಸಿಟಿಗಳ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಪ್ರಕಟ ಆಗಿರ್ತವೆ, ಅದರ ಬೇಸ್ ಮೇಲೆ ವಿದ್ಯಾರ್ಥಿಗಳಿಗೆ ಆ ಒಂದು ಕಾಲೇಜು ಯಾವಾಗ ಓಪನ್ ಆಗುತ್ತೆ, ನಂತರದಲ್ಲಿ ಒಂದು ಲಾಸ್ಟ್ ವರ್ಕಿಂಗ್ ಡೇ ಯಾವಾಗ ಇರುತ್ತೆ, ಎಕ್ಸಾಮ್ ಯಾವಾಗ ಮಾಡ್ತಾರೆ, ಇಂಟರ್ನಲ್ ಕೂಡ ಕ್ಲಾಸ್ ಡೇಟ್
ಯಾವಾಗಿರುತ್ತೆ ಅಥವಾ ನಂತರದಲ್ಲಿ ವೆಕೇಶನ್ ರಜೆಗಳು ಯಾವಾಗಿರುತ್ತೆ, ಎಕ್ಸಾಮ್ಸ್ಗಳು ಯಾವಾಗ ನಡೆಯುತ್ತೆ, ಪ್ರತಿಯೊಂದನ್ನು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಂತ ಪ್ರಕಟ ಮಾಡ್ತಾರೆ. ಶೈಕ್ಷಣಿಕ ವೇಳಾಪಟ್ಟಿ ಅಂದ್ಬಿಟ್ಟು 2024-25ನೇ ಶೈಕ್ಷಣಿಕ ವೇಳಾಪಟ್ಟಿಗಳನ್ನ ನಾವು ಕೂಡ ಚೆಕ್ ಮಾಡಿದ್ವಿ ಯೂನಿವರ್ಸಿಟಿ ವೆಬ್ಸೈಟ್ಗಳಲ್ಲಿ. ಕೆಲವೊಂದು ಯೂನಿವರ್ಸಿಟಿಯವರು ಮಾತ್ರ ಅದನ್ನ ಅಪ್ಡೇಟ್ ಮಾಡಿದ್ದಾರೆ. ಇನ್ನು ಬಹುತೇಕ ಯೂನಿವರ್ಸಿಟಿಗಳ ಕಡೆಯಿಂದ ಸುದ್ದಿ ಯಾವುದೂ ಬಂದಿಲ್ಲ. ನಂತರದಲ್ಲಿ ಇನ್ನೊಂದೇನಂದ್ರೆ ವೆಬ್ಸೈಟಲ್ಲಿ ಅಪ್ಡೇಟ್ ಆಗಿಲ್ಲ ಅಂದ್ರೂ ಕೂಡ ಕಾಲೇಜುಗಳಿಗೆ ಅವರು ಮಾಹಿತಿನ ಕೊಟ್ಟಿರ್ತಾರೆ. ನಿಮ್ಮ ಕಾಲೇಜುಗಳು ಏನಿರ್ತಾವಲ್ಲ ಅವರೇ ಇನ್ಫಾರ್ಮ್ ಮಾಡ್ತಾರೆ ನಿಮಗೆ ಯಾವ ದಿನಾಂಕದಿಂದ ಕಾಲೇಜುಗಳು ಓಪನ್ ಆಗುತ್ತೆ ಏನು ಎತ್ತ ಅಂದ್ಬಿಟ್ಟು. ಆ ಕಾರಣಕ್ಕೆ ವಿದ್ಯಾರ್ಥಿಗಳು ತಿಳಿಸ್ತಿರೋದು ಇನ್ನೊಂದು ಕಿವಿ ಮಾತು ಹೇಳ್ತೇನೆಂದ್ರೆ ಬಿ.ಎಡ್ ಜಾಯ್ನ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಈ ಕೆಲಸಗಳನ್ನು ಈಗಲೇ ಮಾಡಿ ಮುಗಿಸಿ. ಏನು ಕೆಲಸ ಅಂತ ನಾನು ನಿಮಗೆ ಹೇಳಿದೆ ಅಂತಂದ್ರೆ, ಈಗ ಬಹುತೇಕ ವಿದ್ಯಾರ್ಥಿಗಳಿಗೆ ಬಿ.ಎಡ್ ಜಾಯ್ನ್ ಆಗ್ತೀರಾ ಅಂದ್ರೆ ನಿಮ್ಗೆ ಆಮೇಲೆ ಫ್ರೀ ಟೈಮ್ ಅಂತ ಸಿಗದೆ ಹೋಗಿರುತ್ತೆ. ಅಂದ್ರೆ ನಿಮಗೆ ನಿದ್ದೆ ಮಾಡ್ಲಿಕ್ಕೂ ಕೂಡ ಸಮಯ ಸಿಗದೆ ಹೋಗ್ಬೋದು. ನಂತರದಲ್ಲಿ ಆರಾಮಾಗಿ ಊಟ ಮಾಡೋದಾಗಿರ್ಬೋದು ಅಥವಾ ಒಂದು ಫಿಲ್ಮ್ಗಳು ನೋಡ್ಬೇಕು ಅನ್ನೋದು ಮತ್ತೊಂದಂತ ಆಸೆಗಳಾಗಿರ್ಬೋದು. ವಿದ್ಯಾರ್ಥಿಗಳು ಫ್ರೆಂಡ್ಸ್ ಜೊತೆ ಸುತ್ತಾಡಬೇಕು ಅಥವಾ ಹೊರಗಡೆ ಫ್ಯಾಮಿಲಿ ರಿಲೇಟಿವ್ಸ್ ಜೊತೆ ಎಲ್ಲರೂ ಹೋಗಬೇಕು ಅಥವಾ ಹೊರಗಡೆ ಜಾಗಗಳನ್ನ ವಿಸಿಟ್ ಮಾಡಬೇಕು ಅಥವಾ ಏನೇ ನಿಮ್ದು ವರ್ಕ್ ಇರುತ್ತಲ್ಲ, ಏನಾರ ಖುಷಿ ಸಂಗತಿಗಳನ್ನ ಮಾಡಬೇಕು ಅಂದರೆ ಈ ಒಂದು ಕಾಲೇಜ್ ಸ್ಟಾರ್ಟ್ ಆಗೋದಕ್ಕೆ ಮೊದಲೇ ಇದನ್ನೆಲ್ಲ ಮಾಡಿ ನೀವು ಒಂದು ಖುಷಿ ಪಡಿ ಅಂತ ಹೇಳ್ತೇನೆ. ಯಾಕಂದ್ರೆ ನಂತರದಲ್ಲಿ ಬಿ.ಎಡ್ಗೆ ಜಾಯ್ನ್ ಆಗ್ತೀರಾ ಅಂತಂದ್ರೆ ಸಾಕಷ್ಟು ವರ್ಕ್ಗಳು ಬರುತ್ತೆ, ಸಾಕಷ್ಟು ರೀತಿ ಅಂತ ನಿಮಗೆ ಟೈಮೇ ಸಿಗೋದಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಮನೆಯವ್ರ ಜೊತೆನೂ ಕೂಡ ಮಾತಾಡ್ಲಿಕ್ಕೆ ನಿಮಗೆ ಸಮಯ ಸಿಗದೇನೆ ಹೋಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಹೇಳ್ತಿರೋದೇನೆಂದ್ರೆ ಸಮಯ ಸಿಗುತ್ತೆ, ಬಟ್ ನೀವು ಸಮಯ ಮಾಡ್ಕೋಬೇಕಿರುತ್ತೆ ಮತ್ತೆ ನೀವು ಆನ್ ಟೈಮ್ ಎಲ್ಲ ವರ್ಕ್ಗಳು ಮಾಡಿದ್ರೆ ಆಗುತ್ತೆ. ಬಟ್ ಆ ಕಾರಣಕ್ಕೆ ನಿಮಗೆ ಫ್ಯೂಚರ್ ಅಲ್ಲಿ 2 ವರ್ಷ ಮುಗಿಯೋ ತನಕನೂ ಕೂಡ ನೀವು ಅದರ ಬೆಸ್ಟ್ ಕಾಲೇಜ್ಗಳು ಸೇರ್ಕೋತೀರಾ, ಹೆವಿ ವರ್ಕ್ ಕೊಡ್ತಾರೆ, ಚೆನ್ನಾಗಿ ಇನ್ನೊಂದು ಮತ್ತೊಂದೆಲ್ಲ ಚೆನ್ನಾಗಿರ್ತವೆ ಅಂದ್ರೆ ಅದು ಸಮಸ್ಯೆ ಆಗುತ್ತೆ ನಿಮಗೆ. ಅಂದ್ರೆ ಫ್ರೀ ಕೂಡ ಸಿಗದೇನೆ ಹೋಗುತ್ತೆ. ಆ ಕಾರಣಕ್ಕೆ ಈಗ ರಜದ ದಿನಗಳಲ್ಲಿ ವಿದ್ಯಾರ್ಥಿಗಳು ಆದಷ್ಟು ಎಂಜಾಯ್ಗಳನ್ನು ಮಾಡಿ ಸಂಪೂರ್ಣವಾಗಿ ಅಂದ್ರೆ ನಿಮಗೆ ನಿದ್ದೆನ ಮನಸ್ಪೂರ್ವಕವಾಗಿ ತೃಪ್ತಿ ಆಗೋ ತನಕ ನಿದ್ದೆ ಮಾಡೋದಾಗಿರ್ಬೋದು, ಊಟ ಆಗಿರ್ಬೋದು, ಹೊರಗಡೆ ಜಾಗಗಳು ಹೋಗೋದಾಗಿರ್ಬೋದು, ಏನೇನು ಇರುತ್ತವಲ್ಲ ನಿಮಗೆ ಖುಷಿಯ ಸಂಗತಿಗಳು ಎಲ್ಲಾನು ಈಗಲೇ ಮಾಡಿ ಮುಗಿಸಿ ಅದನ್ನ. ಯಾಕೆ ನಂತರದಲ್ಲಿ ಮಾಡ್ಬೋದಾಗಿರುತ್ತೆ, ಬಟ್ ಆದ್ರೆ ತುಂಬಾನೇ ಅಂದ್ರೆ ನಿಮಗೆ ಸಮಯ ಸಿಗದೇ ಇರೋ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕೆ ಕೇಳ್ತಿರೋದು ಬಿ.ಎಡ್ ಜಾಯ್ನ್ ಆಗ್ತಿರೋದ್ರಿಂದ ನಾನು ಈ ಒಂದು ಸಲಹೆನ ಕೊಡ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಒಂದು ಓನ್ ಸಲಹೆ ಅಂತ ಹೇಳ್ಬೋದಾಗಿರುತ್ತೆ ನಿಮಗೆ. ಸೊ ಆ ಕಾರಣಕ್ಕೆ ನಂತರದಲ್ಲಿ ಇವಾಗ ಕಾಲೇಜ್ ಬಗ್ಗೆ ಹೇಳಿದ್ರೆ ಯೂನಿವರ್ಸಿಟಿಗಳ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಪ್ರಕಾರ ಕೆಲವೊಂದು ಯೂನಿವರ್ಸಿಟಿಯವರು ಮಾಹಿತಿನ ಕೊಟ್ಟಿದ್ದಾರೆ. ಅದರಲ್ಲಿ ವಿದ್ಯಾರ್ಥಿಗಳಿಗೆ ಕಾಲೇಜುಗಳು ಯಾವಾಗ ಓಪನ್ ಆಗುತ್ತೆ ಏನು ಅಂತೆಲ್ಲ ನಿಮಗೆ ಪ್ರಶ್ನೆಗಳಿದಾವಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ತಿಳಿಸುವಂತಾರೆ ಕೆಲವೊಂದು ಯೂನಿವರ್ಸಿಟಿ ಕಡೆಯಿಂದ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ನಂತರದಲ್ಲಿ ಇಲಾಖೆ ಕಡೆಯಿಂದ ಮಾಹಿತಿನ ಕೊಟ್ಟಿದ್ದಾರೆ ಅಂದ್ರೆ ವೆಬ್ಸೈಟ್ ನವರೇ. ನಂತರದಲ್ಲಿ ಇನ್ನ ಕೆಲವು ಯೂನಿವರ್ಸಿಟಿ ವೆಬ್ಸೈಟ್ ಅಪ್ಡೇಟ್ ಆಗಿಲ್ಲ ಅಂದ್ರೆ ಕೂಡ ನಿಮ್ಮ ಕಾಲೇಜುಗಳಲ್ಲಿ ಮಾಹಿತಿನ ಕೊಡ್ತಾರೆ. ಈಗ ಆ ವಿದ್ಯಾರ್ಥಿಗಳ ಬಗ್ಗೆ ತಿಳಿಸುವಂತಂದ್ರೆ ನಿಮ್ಮ ಕಾಲೇಜುಗಳಲ್ಲಿ ನಿಮಗೆ ಸುದ್ದಿಗಳನ್ನ ತಿಳಿಸ್ತಾರೆ, ಯಾವ ಕಾಲೇಜ್ ಓಪನ್ ಆಗುತ್ತೆ ಏನು ಎತ್ತ, ಸೊ ಯಾವ ದಿನದಿಂದ ನೀವು ಬರಬೇಕು ಅಂತ. ಸೊ ಯೂನಿವರ್ಸಿಟಿ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಪ್ರಕಾರ ಅವರು ಡೇಟ್ ಕೊಟ್ಟರು ಕೂಡ ಕಾಲೇಜವರು 1 ವಾರ 15 ದಿನ 20 ದಿನ ತನಕ ಹೆಚ್ಚು ಕಮ್ಮಿ ಅದನ್ನ ಮುಂದೂಡಿಕೆ ಮಾಡ್ಕೊಂಡು ಕಾಲೇಜನ್ನು ಓಪನ್ ಮಾಡ್ಲಿಕ್ಕೆ ಅವ್ರಿಗೂ ಕೂಡ ಅವಕಾಶ ಇರುತ್ತೆ, ಅವರು ಕೂಡ ಅದನ್ನ ಮಾಡ್ಕೊಂತಾರೆ. ಆ ಕಾರಣಕ್ಕೆ ನಿಮಗೆ ತಿಳಿಸ್ತಿರೋದೇನೆಂದ್ರೆ ನಿಮ್ಮ ಕಾಲೇಜುಗಳು ನೀವೇನು ಓದ್ತಿದಿರಲ್ಲ ಆ ಕಾಲೇಜುಗಳಲ್ಲೇ ನಿಮಗೆ ಅವರು ಮಾಹಿತಿನ ಕೊಡ್ತಾರೆ, ಯಾವ ದಿನಾಂಕದಿಂದ ಕಾಲೇಜ್ ಓಪನ್ ಏನು ಅಂತ. ನೀವು ಅಡ್ಮಿಷನ್ ಅಂತ ಆಗಿರ್ತೀರಾ, ಕಾಂಟ್ಯಾಕ್ಟ್ ನಂಬರ್ ಇನ್ನೊಂದು ಮತ್ತೊಂದು ಅಂತ ನಿಮ್ಮ ಬಳಿ ಇರುತ್ತೆ. ಸೊ ಹಾಗಾಗಿ ನೀವು ಅವರನ್ನ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಅವರೇ ನಿಮಗೆ ತಿಳಿಸ್ತಾರೆ, ಗ್ರೂಪ್ ಎಲ್ಲ ಮಾಡಿ ಕ್ರಿಯೇಟ್ ಮಾಡಿ ತಿಳಿಸ್ತಾರೆ, ಅಥವಾ ನೀವೇ ಕೂಡ ಕಾಲ್ ಮಾಡಿ ಕೇಳಬಹುದಾಗಿರುತ್ತೆ. ಒಂದು 3 ರಿಂದ 4 ದಿನ ಬಿಟ್ಟು ಒಮ್ಮೆ ಕಾಲ್ ಮಾಡಿ ಕೇಳಬೇಕಿದ್ರೆ ಯಾವಾಗ ಓಪನ್ ಆಗುತ್ತೆ ಏನು ಅಂತ ಅವರು ನಿಮಗೆ ತಿಳಿಸ್ತಾರೆ, ಯಾವ ದಿನಾಂಕದಿಂದ ಕಾಲೇಜ್ ಓಪನ್ ಏನು ಅಂತ. ಯಾಕಂದ್ರೆ ಇದು ಕರ್ನಾಟಕ ರಾಜ್ಯಾದ್ಯಂತ ಏಕಕಾಲದಲ್ಲಿ ಒಂದು ಬಿ.ಎಡ್ ನ ತರಗತಿಗಳು ಓಪನ್ ಆಗೋದಿಲ್ಲ, ಯೂನಿವರ್ಸಿಟಿ ಅಂಡರ್ಗೆ ಇದು ಹೋಗೋದ್ರಿಂದ ಯೂನಿವರ್ಸಿಟಿ ಅವಲಂಬನೆ ಇಲ್ಲ ಆಗುತ್ತೆ. ಸೊ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ನಿಮಗೆ. ಸಾಕಷ್ಟು ವಿದ್ಯಾರ್ಥಿಗಳು ಯಾವ ಕಾಲೇಜ್ ಅಂತ ಕೇಳ್ತಿರಲ್ಲ, ಬಹುತೇಕ ಕಾಲೇಜುಗಳು ಕೆಲವೊಂದು ಕಡೆ ಅಂದ್ರೆ ಕೆಲವು ಕಾಲೇಜುಗಳು ಓಪನ್ ಆಗಿದ್ದಾವೆ. ಸೊ ಯಾವ ಯೂನಿವರ್ಸಿಟಿಯಲ್ಲಿ ಕಾಲೇಜುಗಳು ಓಪನ್ ಆಗಿದೆ ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸುವಂತದ್ದಾದ್ರೆ ಇವಾಗ ಸ್ಕ್ರೀನ್ ಮುಖಾಂತರ ನಿಮಗೆ ತೋರಿಸ್ತೇನೆ, ನೋಡಬಹುದಾಗಿರುತ್ತೆ. ವಿದ್ಯಾರ್ಥಿಗಳು ಇಲ್ಲಿ ಗಮನಿಸ್ತಾ ಇರಬಹುದಾಗಿರುತ್ತೆ, ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಕಡೆಯಿಂದ ನೋಟಿಫಿಕೇಶನ್ ಪ್ರಕಟ ಆಗಿರುವಂಥದ್ದು. ಅದರಲ್ಲಿ ಅವರು ಮಾಹಿತಿನ ಕೊಟ್ಟಿದ್ದಾರೆ 2 ಇಯರ್ಸ್ ಬಿ.ಎಡ್ 2024-26ನೇ ಒಂದು ಸಾಲಿನ ಇದೆಯಲ್ಲ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಮಾಹಿತಿನ ಕೊಟ್ಟಿದ್ದು. ಇದರಲ್ಲಿ ವಿದ್ಯಾರ್ಥಿಗಳು ಗಮನಿಸ್ತಾ ಇರಬಹುದಾಗಿರುತ್ತೆ ಫಸ್ಟ್ ಸೆಮಿಸ್ಟರ್ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಂತ ಅಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ. ಫಸ್ಟ್ ಸೆಮಿಸ್ಟರ್ನ ತರಗತಿಗಳನ್ನು ಒಂದು ಬೆಂಗಳೂರು ಸಿಟಿ ವಿಶ್ವವಿದ್ಯಾಲಯದ ಕಡೆಯಿಂದ ಇವರು ಹೇಳಿರೋ ಪ್ರಕಾರದಲ್ಲಿ ಕಮೆನ್ಸ್ಮೆಂಟ್ ಆಫ್ ಬಿ.ಎಡ್ ಫಸ್ಟ್ ಸೆಮಿಸ್ಟರ್ ಕ್ಲಾಸಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಜನವರಿ 16, 2025ರಿಂದ ಪ್ರಥಮ ವರ್ಷದ ಪ್ರಥಮ ಸೆಮಿಸ್ಟರ್ನ ಬಿ.ಎಡ್ ತರಗತಿಗಳನ್ನು ಬೆಂಗಳೂರು ಸಿಟಿ ಯೂನಿವರ್ಸಿಟಿಗಳ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಓಪನ್ ಮಾಡ್ತಾ ಇರುವಂಥದ್ದಾಗಿರುತ್ತೆ. ಅಂದರೆ ಕಾಲೇಜುಗಳಲ್ಲಿ ನಿಮಗೆ ಹೆಚ್ಚು ಕಮ್ಮಿ ದಿನಾಂಕಗಳಲ್ಲೂ ಕೂಡ 1 ವಾರ 15 ದಿನ ತರ ಮಾಡಿನೂ ಕೂಡ ಓಪನ್ ಮಾಡಬಹುದಾಗಿರುತ್ತೆ ಅವರಿಗೆ. ಅಂದರೆ ಅವರು ಆ ಥರ ಮಾಡ್ತಾರೆ. ಕೆಲವು ಕಡೆ ಬಹುತೇಕ ಕಾಲೇಜುಗಳಲ್ಲಿ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಅಂಡರ್ಗೆ ಬರುವಂಥ ಕಾಲೇಜುಗಳು ಈಗಾಗಲೇ ಜನವರಿ 16ನೇ ತಾರೀಕಿನಿಂದಲೇ ತರಗತಿಗಳಂತೂ ಪ್ರಾರಂಭ ಆಗಿದೆ ವಿದ್ಯಾರ್ಥಿಗಳೇ. ಸೊ ಇದಂತೂ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಏನಿದೆಯಲ್ಲ ಆ ಯೂನಿವರ್ಸಿಟಿ ಕಡೆಯಿಂದ ಬಂದಿರುವಂಥ ಒಂದು ಸುದ್ದಿ ಆಗಿರುತ್ತೆ. ನಂತರದ ಒಂದು ಯೂನಿವರ್ಸಿಟಿ ನೋಡುವಂಥದ್ದಾದರೆ ವಿದ್ಯಾರ್ಥಿಗಳು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಕಡೆಯಿಂದನೂ ಕೂಡ ಸುದ್ದಿ ಬಂದಿರುವಂಥದ್ದು. ಈ ಯೂನಿವರ್ಸಿಟಿ ಕಡೆಯಿಂದನೂ ಕೂಡ ಮಾಹಿತಿನ ಕೊಟ್ಟಿರೋದೇನೆಂದರೆ ಕಮೆನ್ಸ್ಮೆಂಟ್ಸ್ ಆಫ್ ಅಕಾಡೆಮಿಕ್ ಇಯರ್ ಫ್ರಮ್ ಅಂತ ಕೊಟ್ಟಿದ್ದಾರೆ. ಅಂದರೆ ಅಕಾಡೆಮಿಕ್ ಇಯರ್ ಯಾವಾಗ ಶುರುವಾಗುತ್ತೆ ಫಸ್ಟ್ ಸೆಮ್ ಮತ್ತು ಥರ್ಡ್ ಸೆಮ್ಗೆ ಅಂತ. ಇಲ್ಲಿ ಫಸ್ಟ್ ಸೆಮ್ದು ಮಾತ್ರ ನೋಡಿ ವಿದ್ಯಾರ್ಥಿಗಳು ಅಲ್ಲಿ ಕಾಲೇಜ್ ರಿಓಪನಿಂಗ್ ಅಂತ ಮಾಹಿತಿನ ಕೊಟ್ಟಿದ್ದಾರೆ, ರಿಓಪನಿಂಗ್ ಕಾಲೇಜ್ ಅಂತ ಅಂದ್ಬಿಟ್ಟು. ಅಂದರೆ ವಿದ್ಯಾರ್ಥಿಗಳಿಗೆ ಕಾಲೇಜುಗಳು ಜನವರಿ 27, 2025ರಿಂದ ಮತ್ತು ಕ್ಲಾಸಸ್ ಅಂತಲೂ ಕೂಡ ಕೊಟ್ಟಿದ್ದಾರೆ ಅಲ್ಲಿ ಫಸ್ಟ್ ಮತ್ತು ಥರ್ಡ್ ಸೆಮ್ ಅಂತ. ಫಸ್ಟ್ ಸೆಮ್ದು ನೋಡ್ತಾ ಇರಬಹುದಾಗಿರುತ್ತೆ ಜನವರಿ 27, 2025ರಿಂದ ತರಗತಿಗಳನ್ನು ಒಂದು ಧಾರವಾಡ ವಿಶ್ವವಿದ್ಯಾಲಯದ ಕಡೆಯಿಂದ 2 ವರ್ಷದ ಬಿ.ಎಡ್ ಕೋರ್ಸ್ ಮಾಡುವಂಥ 2024-25ನೇ ಒಂದು ವರ್ಷದ ವಿದ್ಯಾರ್ಥಿಗಳಿಗೆ ಶುರು ಮಾಡ್ತಾ ಇವೆ ಅಂತ ಅವರು ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಈ ವಿದ್ಯಾರ್ಥಿಗಳಿಗೆ ಈ ಥರ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾರೆ, ಸ್ಕ್ರೀನ್ ಮುಖಾಂತರ ನೋಡ್ಕೋಬಹುದಾಗಿರುತ್ತೆ. ಪ್ರಮುಖವಾಗಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಜನವರಿ 27, 2025ರಿಂದ ಧಾರವಾಡ ವಿಶ್ವವಿದ್ಯಾಲಯದ ಕಡೆಯಿಂದ ಕಾಲೇಜುಗಳು ಓಪನ್ ಆಗುತ್ತೆ ಅಂತ ಅವರು ಮಾಹಿತಿನ ಕೊಟ್ಟಿದ್ದಾರೆ. ಈ ಥರ ಯೂನಿವರ್ಸಿಟಿದ ಅಪ್ಡೇಟ್ ಬಂದಾಗ ನಿಮಗೆ ಮಾಹಿತಿಯನ್ನು ತಿಳಿಸ್ತೇವೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.